ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗಡಿ ಭಾಗದಲ್ಲಿ ಸದ್ಯಕ್ಕಂತೂ ಉದ್ವಿಗ್ನ ಸ್ಥಿತಿಯನ್ನ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಭಾಗ ನೋಡ್ತಾ ಇದೆ. ಶಿವಸೇನೆ ಪುಂಡರ ಗೂಂಡಾ ವರ್ತನೆಗೆ ಅಲ್ಲಿ ಬೂದಿ ಮುಚ್ಚಿದ ಕೆಣ್ಣದಂತಹ ಪರಿಸ್ಥಿತಿ ಇದೆ. ಪುಣೆ, ಸೊಲ್ಲಾಪುರ, ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಗಳಿಗೆ ಮಸಿ ಬಳಿದು ತಮ್ಮ ಪೌರುಷವನ್ನು ತೋರಿಸ್ತಾ ಇದ್ದಾರೆ. ಅವರು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಅವ್ರಿಗೆ ಎರಡೂ ರಾಜ್ಯಗಳ ಮಧ್ಯೆ 3 ದಿನಗಳಿಂದ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದೆ. ಕರ್ನಾಟಕದಿಂದ ಸುಮಾರು 250ಕ್ಕೂ ಅಧಿಕ ಬಸ್ಗಳ ಸಂಚಾರ ಆಗ್ತಾ ಇಲ್ಲ. ನಿನ್ನೆ ಬೆಳಗಾವಿ ಹಾಗೂ ಕೊಲ್ಲಾಪುರದ ಡಿಸಿ ಎಸ್ಪಿಗಳ ಮಧ್ಯೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕೂಡ ಸ್ಥಿತಿಗತಿಗಳನ್ನು ಹೇಗೆ ಸುಧಾರಣೆ ಮಾಡೋದು ಅಂತ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ರಂತೆ. ನಾಳೆಯಿಂದ ಬಸ್ ಸಂಚಾರ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಹಲವು ಮಾರ್ಗಸೂಚಿಗಳ ಮೂಲಕ ಬಸ್ ಅನ್ನು ಓಡಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ. ಸದ್ಯಕ್ಕಂತೂ ಮಹಾರಾಷ್ಟ್ರ ಗಡಿ ತನಕ ಮಾತ್ರ ಬಸ್ ಓಡಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಾರಿಗೆ ವ್ಯವಸ್ಥೆ ನಾಳೆ ಆದರೂ ಸರಿ ಹೋಗುತ್ತಾ ಅನ್ನೋದು ಪ್ರಶ್ನೆ. ಯಾವುದೋ ಶಿವಸೇನೆ ಪುಂಡರು ಕೆಲಸ ಇದ್ದಂತಹ ಪುಂಡರ ಕೆಲಸದಿಂದ ಪಾಪ ಕಾರ್ಮಿಕರಿಗೆ ತುಂಬ ಸಮಸ್ಯೆ ಆಗ್ತದೆ. ಎಫೆಕ್ಟಿವ್ನೆಸ್ ಯಾರಿಗಾಗ್ತಿದೆ, ಇಂಪ್ಯಾಕ್ಟ್ ಯಾರಿಗಾಗ್ತಿದೆ ಅಂದರೆ ಡೈಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿದ್ದಂತಹ ಕಾರ್ಮಿಕರಿಗೆ, ಆಸ್ಪತ್ರೆಗೆ ಬರ್ತಾ ಇದ್ದಂತಹ ಜನರಿಗೆ, ಹಳ್ಳಿಗಳಿಂದ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಸ್ಟಾಪ್ ಆಗಿದೆ. ಎಲ್ಲವೂ ಆಗಿರೋದು ಈ MES ಪುಂಡರ ಪುಂಡಾಟಿಕೆಯಿಂದ.